ಕೂಡ ಪೌರ ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಒಂದು ಆಯೋಗವನ್ನು ರಚನೆ ಮಾಡಿ ಆ ಆಯೋಗದಲ್ಲಿ ಪೌರ ಕಾರ್ಮಿಕರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿಯೂ ಕೂಡ ಮುಖ್ಯವಾಗಿ 1976ರಲ್ಲಿ IPD ಸಾಲುವವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದರು. ಈ ಸಮಿತಿ ಏನ್ ಮಾಡ್ತಂತಂದ್ರ ಕರ್ನಾಟಕದಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರು ಎದುರಿಸತಕ್ಕಂಥ ಸಮಸ್ಯೆಗಳು, ಅವರಿಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ಕೊಡಬೇಕು ಎನ್ನುವುದರ ಬಗ್ಗೆ ವಿವರವಾದ ಒಂದು ವರದಿಯನ್ನು ರೆಡಿ ಮಾಡಿ ಅದನ್ನ ಸೆಪ್ಟೆಂಬರ್ 23ನೇ ತಾರೀಕು 1976ರಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರು. ಇದನ್ನ ಕರ್ನಾಟಕದ ಮಟ್ಟಿಗೆ ಏನಂತಪ್ಪ ಅಂದ್ರೆ ಪೌರ ಕಾರ್ಮಿಕರ ಬೈಬಲ್ ಅಂತ ಈ ವರದಿಯನ್ನು ಕರೆಯಲಾಗ್ತದೆ. ಆ ಒಂದು ಉದ್ದೇಶವನ್ನ ಈ ಸೆಪ್ಟೆಂಬರ್ 23, 1976ರಲ್ಲಿ ನೀಡಿರ್ತಕ್ಕಂತಹ ಈ ವರದಿಯ ದಿನಾಂಕವನ್ನೇ ಪೌರ ಕಾರ್ಮಿಕ ದಿನಾಚರಣೆ ಅಂತ ಆಚರಿಸಬೇಕಂತ ಹೇಳಿ ನಮ್ಮ ಸರ್ಕಾರಗಳು ಈಗ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲಸ ನಿರ್ವಹಿಸುವುದರಿಂದಲೇ ಜನರಿಗೆ ಮಹಾಮಾರಿಗಳ ಸಾಂಕ್ರಾಮಿಕ ರೋಗಗಳು ಬರದಂತೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಈ ಮಾತನ್ನು ಹೇಳಬಯಸ್ತೀನಿ. ಒಂದು ಅವಕಾಶ ಕೊಟ್ಟರೆ ನಾನು ಏನು ಮಾಡ್ತೀನಿ, ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ಸಾಕಷ್ಟು ಏನ್ ಮಾಡಿದ್ರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈಗ ಮೊದಲು ಎಲ್ಲರಿಗೆ ಗುತ್ತಿಗೆ ಆಧಾರ ಮ್ಯಾಗ ಹೊರಗುತ್ತಿಗೆ ಈ ರೀತಿ ಏನೇನೋ ವಿಧಾನಗಳಲ್ಲಿ ಕೃಷಿಗಳೊಳಗ ಅವ್ರನ್ನ ಕೆಲಸ ಮಾಡ್ತಿದ್ರು. ಆದ್ರೆ ನಮ್ಮ ಗಣ ಸರ್ಕಾರ ಹೋದ ಸರ್ಕಾರಗಳಿಗೆ ಏನ್ ಮಾಡಿದ್ರೆ 2013-18 ಸರ್ಕಾರದೊಳಗ ಒಟ್ಟು 7 ಲಕ್ಷ ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ. ಮತ್ತು ಅವ್ರಿಗೆ ವಿವಿಧ ಆರೋಗ್ಯ ಸೌಲಭ್ಯಗಳು ಹೇಳ್ಬೇಕಂತಂದ್ರೆ ನಗದು ರಹಿತ ಕಾರ್ಡ್ ಕೊಡೋದಲ್ಲ, ಅವ್ರಿಗೆ ಆರೋಗ್ಯ ಕಾರ್ಡ್ ಕೊಡ್ತಾರ. ನೀವು ಆ ಕಾರ್ಡ್ ತೋರಿಸಿ ಏನ್ ಬೇಕಾದ್ರೆ ನೀವು ಟ್ರೀಟ್ಮೆಂಟ್ ತಗೊಂಡು ಕೂಡ ಫ್ರೀ ಆಗಿ ನಿಮ್ಗೆ ಏನ್ ಮಾಡ್ತಾರೆ ಆರೋಗ್ಯ ಸೇವೆಗಳನ್ನ ಒದಗಿಸ್ತಾರೆ. ನಮ್ಮ ಮುನ್ಸಿಪಾಲಿಟಿ ಸರ್ಕಲ್ ನಿಮ್ಗೆ ಎಲ್ಲರಿಗೂ ವಿಮಾ ಯೋಜನೆಗಳನ್ನ ಆರೋಗ್ಯ ವಿಮಾ ಯೋಜನೆಗಳನ್ನ ನಾವು ಮಾಡಿಸ್ಕೊಟ್ಟಿದ್ವಿ. ಅದೇ ರೀತಿಯಾಗಿ ಪೌರ ಕಾರ್ಮಿಕರ ಮಕ್ಕಳಿಗೆ ಅವರು ಶಿಕ್ಷಣ ಕಲಿತಾರಂತಂದ್ರ ಈಗ ಸರ್ಕಾರದ ವಸತಿ ನಿಲಯಗಳದಾವ, ಸರ್ಕಾರಿ ಉಚಿತ ವಸತಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ಇರ್ಬೋದು, ಏಕಲವ್ಯ ಸ್ಕೂಲ್, ಸಾಕಷ್ಟು ಸ್ಕೂಲ್ಗಳದಾವ. ಅದರಲ್ಲಿ ಕೂಡ ತಮ್ಮ ಮಕ್ಕಳು ಕಲಿತಾರಂತಂದ್ರೆ ವಿಶೇಷ ನಿಮಗೆ ಮೀಸಲಾತಿ ಮಾಡಿಕೊಟ್ಟ ಅಲ್ಲಿ ಕೂಡ ನಿಮಗೆ ನಿಮ್ಮ ಮಕ್ಕಳಿಗೆ ಪ್ರವೇಶ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅದರ ಕಾರಣ ಯಾರಪ್ಪ ಅಂತಂದ್ರೆ ಪೌರ ಕಾರ್ಮಿಕರನ್ನು ಬೆಳೆಸುತ್ತಾ ಇವರ ಒಂದು ಅಮೂಲ್ಯ ಸೇವೆಯನ್ನು ಪರಿಗಣಿಸಿ ಇವತ್ತಿನ ದಿನ ಅಂದ್ರೆ ಸೆಪ್ಟೆಂಬರ್ 23 ಪ್ರತಿ ವರ್ಷವೂ ಈ ಪೌರ ಕಾರ್ಮಿಕ ದಿನಾಚರಣೆ 25ರ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೋರಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಪೌರ ಕಾರ್ಮಿಕರ ಹಬ್ಬ ಅನ್ನೋದು ಕೂಡ ತಪ್ಪಾಗಿಲ್ಲ. ಪೌರ ಕಾರ್ಮಿಕರ ದಿನಾಚರಣೆ ಅಂದ್ರೆ ಇವತ್ತು ಬಹುತೇಕ ಈ ದೇಶದಲ್ಲಿ ಏನು ಗಡಿಯನ್ನು ಕಾಯುವಂತ ಒಬ್ಬ ಸೈನಿಕ ಇಲ್ಲಿ ನಮ್ಮ ಹುಡುಗನ ಕಾರ್ಯವನ್ನು ನಿರ್ವಹಿಸುವಂತ ಪೌರ ಕಾರ್ಮಿಕರಿಗೂ ಕೂಡ ಸಮಾನ ಹಕ್ಕಿದೆ ಅನ್ನುವ ಮಾತನ್ನ ಈ ವೇದಿಕೆ ಇಚ್ಛೆ ಪಡ್ತಾರೆ. ಅವರು ಗಡಿಯನ್ನು ಕಾಯುವ ರಕ್ಷಣೆಯನ್ನ ಮಾಡಿದ್ರೆ ತಾವು ಹುಡುಗನ ಎಲ್ಲ ಸಾರ್ವಜನಿಕರ ಇವತ್ತು ಅವರ ಆರೋಗ್ಯವನ್ನ, ಅವರ ಸ್ಥಿತಿಗತಿಯನ್ನ, ಸ್ವಚ್ಛತೆಯನ್ನ, ಆ ಹೊಲಸನ್ನ ಎನ್ನುವುದರ ಮುಖಾಂತರ ಅವರ ಆರೋಗ್ಯ ಸ್ಥಿತಿಯನ್ನು ಕಾಪಾಡಿ ಅವರಿಗೆ ಸುರಕ್ಷಿತ ಜೀವನವನ್ನ ಮಾಡಲು ಕೊಟ್ಟಂತವರು ತಾವು ಪೂರ್ವ ಕಾರ್ಮಿಕರು ಅನ್ನುವ ಮಾತನ್ನ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗಿದೆ. ಇವತ್ತು ಆ ಒಂದು ಜವಾಬ್ದಾರಿಯನ್ನ ಬೇಗ ಬಲಾದ ಭಾವವನ್ನು ಮರೆತು ಯಾವುದೇ ಒಂದು ಸಂಕೋಚ ಮನೋಭಾವನೆ ಇಲ್ಲದಂತೆ ತಾವು ತಮ್ಮ ಜೀವನವನ್ನ ಯಥಾಸ್ಥಿತಿ ಎಲ್ಲರಂತೆ ಇವತ್ತು ಕಾನೂನನ್ನು ನೋಡಿದ್ರೆ ನಿಜವಾಗಲೂ ತಮಗೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತಾರೆ. ಯಾಕಂದ್ರೆ ಬಹಳ ಸರಳ, ಸಮಾಜದಲ್ಲಿ ಮಾತಾಡುವಂತೆ ನಡೆಯುವಂಥದ್ದು ಬಹಳ ಕಷ್ಟ. ಯಾಕಂದ್ರೆ ಸಹಜವಾಗಿ ನಮ್ಮ ಮನೆ ಕೆಲಸವನ್ನ ನಾವೇ ಮಾಡಿಕೊಳ್ಳೋದಿಲ್ಲ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹಿಂದೆ ಒಂದು ಕಥೆಯನ್ನು ನಮ್ಮ ಗದಗಿಯವರು ಹೇಳ್ತಾರೆ. ಏನು ಅವರ ಧರ್ಮಪತ್ನಿ ಮಹಾತ್ಮ ಗಾಂಧೀಜಿಯವರ ಧರ್ಮಪತ್ನಿ ಕಸ್ತೂರ್ಬಾ ತಾಯಿ ಒಂದು ಸಾರಿ ಮನೆಯನ್ನ ಸ್ವಚ್ಛ ಮಾಡೋಣ ಬಾ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಕರೆದಾಗ ತಾವೇ ಸ್ವತಃ ಮನೆಯನ್ನ ಸ್ವಚ್ಛ ಮಾಡಿ ಬಾತ್ರೂಮ್ ಅನ್ನ ತೊಳೆದು ಆ ಏನು ಕಸ್ತೂರ್ಬಾ ಅವರಿಗೆ ಪಾಠ ಕಲೀಲಿ ಅಂತ ಹೇಳಿ ಒಂದು ರಾತ್ರಿ ಅವರಿಗೆ ಸಂಪೂರ್ಣವಾಗಿ ಮನೆಯಿಂದ ಹೊರಗಿಡುವಂತ ಕೆಲಸ ಮಾಡ್ತಾರೆ. ಯಾಕೆ ಮಾಡಿದ್ರು ಅಂದ್ರೆ ಆ ತಾಯಿಗೆ ಮನೆಯಿಂದ ಹೊರಗಿಡುವಂತ ಕೆಲಸ ಒಬ್ಬ
ಆದಂತವಳ ಜವಾಬ್ದಾರಿ ಮರ್ತಿದ್ಯಾ ನೀನು? ಆ ತಾಯಿಯ ಜವಾಬ್ದಾರಿಯನ್ನ ಮನೆಯನ್ನ ನಿರ್ವಹಿಸುವಂತ ಕೆಲಸ ನೀನು ಮಾಡದೇ ಇರೋ ಕಾರಣಕ್ಕ ಆ ಯಮ್ಮನ ಮನೆಯಿಂದ ಹೊರಗೆ ಹಾಕುವಂತ ಕೆಲಸ ಈ ರಾಷ್ಟ್ರದಲ್ಲಿ ಯಾರಾದ್ರೂ ಮಾಡಿದ್ರೆ ಅದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅನ್ನೋ ಮಾತನ್ನು ನಾನು ಹೇಳ್ತಿದ್ದೇನೆ. ಯಾಕೆ ಮಹಾತ್ಮ ಗಾಂಧೀಜಿಯವರು ಈ ಪರಿಪಾಠವನ್ನು ಹಾಕಿಕೊಟ್ಟರು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ವೇದಿಕೆ ಮೇಲೆ ಕೂತವರು ಇರ್ಬೋದು, ಕೆಳಗಡೆ ಇರೋರು ಇರ್ಬೋದು. ತಾವು ಪೌರ ಕಾರ್ಮಿಕರು ಅಷ್ಟೇ ಮಾಡಬೇಕು ಅಂತ ಏನಿಲ್ಲ. ತಮ್ಮ ಮನೆ ಕೆಲಸ, ತಮ್ಮ ಸ್ವಂತ ಸ್ವಚ್ಛತೆಯನ್ನ ನಾವೇ ಮಾಡಿಕೊಳ್ಳೋದು ಯಾವುದೇ ತಪ್ಪಲ್ಲ ಅನ್ನೋದನ್ನ ಈ ರಾಷ್ಟ್ರಕ್ಕೆ ಸಂದೇಶ ಕೊಟ್ಟಂತವರು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅನ್ನೋ ಮಾತನ್ನು ನೀವು ನೆನಪಿಡಬೇಕು. ಆದ ಕಾರಣ ಇವತ್ತು ನಾನೇ ಎಷ್ಟೇ ದೊಡ್ಡವನಾಗಲಿ, ಅವ್ರು ಪ್ರಧಾನಮಂತ್ರಿ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ಒಬ್ಬ MLA ಆಗಿರಲಿ, ತನ್ನ ಕೆಲಸವನ್ನ ತಾನು ಮಾಡಿಕೊಳ್ಳೋದಕ್ಕೆ ಯಾವ ಕಲಿತಾರ ಅವರು ನಿಜವಾದ ಮಾನವ, ಅವರು ನಿಜವಾದ ಮನುಷ್ಯತ್ವ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಎಷ್ಟೋ ಕೆಲಸವನ್ನು ಎಲ್ಲವನ್ನ ಆಡಳಿತ ನಾನು ಮಾಡಿಸ್ಕೊಳ್ಳೋಕೆ ಆಗುತ್ತಿಲ್ಲ, ಎಲ್ಲವನ್ನ ಆಡಳಿತ ಮಾಡಿಸ್ಕೊಳ್ಳೋಕೆ ಆಗಲ್ಲ. ಸಿದ್ಲಿಂಗಪ್ಪವ್ರ ನಾವು ಕೆಲವೊಂದು ಕೆಲಸಗಳನ್ನು ನಾವು ಮಾಡ್ಕೋಬೇಕಾಗಿದೆ. ಆ ಸ್ವಚ್ಛತೆಯನ್ನ, ಆ ಒಂದು ಸುರಕ್ಷತೆಯನ್ನ, ನಾವು ಆರೋಗ್ಯವನ್ನ ಹಿತದೃಷ್ಟಿಯಿಂದ ನಾವು ಇರಬೇಕು ಅಂದ್ರೆ ನಮ್ಮ ಸ್ವಚ್ಛತೆಯನ್ನು ನಾವು ಮಾಡ್ಕೊಳ್ಬೇಕು, ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಜೀವನವನ್ನ ಸಾಗಿಸುವಂತ ಕೆಲಸ ಆಗಬೇಕು ಅನ್ನೋ ಮಾತನ್ನು ನಾನು ಈ ಸೋದಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುತೇಕ ನಮ್ಮ ಚೀಫ್ ಆಫೀಸರ್ ಚೌಕಿ ಅವರು ಹೇಳ್ತಾ ಇದ್ದಾರೆ, ಬಹುತೇಕ 2023 ಏನಿವತ್ತು ಹೊಸ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಬಂದ ಮೇಲೆ ಬಹುತೇಕ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಅನೇಕ ಬದಲಾವಣೆಗಳನ್ನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಅದು ಕಳೆದ ಬಾರಿ ನಮ್ಮ ಪೌರ ಕಾರ್ಮಿಕರಿಗೆ ಅವರಿಗೆ ನಿವೇಶನವನ್ನು ಕೊಟ್ಟು ಅವರಿಗೆ ಮನೆ ಕಟ್ಟಿಕೊಡುವಂತ ಕೆಲಸ ಮೊದಲು ನಾವು ಮಾಡಬೇಕು ಅನ್ನೋ ಮಾತನ್ನ ನಾನು ಪುರಸಭೆಯ ನಮ್ಮ ಚೀಫ್ ಆಫೀಸರ್ಗೆ ಆದೇಶವನ್ನು ನೀಡಿದ್ದೇನೆ. ಇಲ್ಕಲ್ನಲ್ಲಿ ಕೂಡ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಅಲ್ಲಿ ಸುಮಾರು 2 ಎಕರೆ 30 ಗುಂಟೆ ಜಾಗೆಯನ್ನು ತೆಗೆದುಕೊಂಡು ಈಗಾಗಲೇ ಸುಮಾರು 52 ಜನ ಅಲ್ಲಿ ಪೌರ ಕಾರ್ಮಿಕರಿದ್ದಾರೆ. ಅವರಿಗೆಲ್ಲರಿಗೂ ನಿವೇಶನವನ್ನು ಕೊಟ್ಟು ಮನೆಯನ್ನು ಕಟ್ಟಿಕೊಡುವಂತ ಕೆಲಸ ನಾವು ಇಲ್ಕಲ್ನಲ್ಲಿ ಕೂಡ ಮಾಡಿದ್ದೇವೆ. ಮುನುಗುಂದಲ್ಲಿ ಕೂಡ ಯಾರು ಪೌರ ಕಾರ್ಮಿಕರಿಗೆ ಮನೆ ಇಲ್ಲ, ಯಾರಿಗೆ ಜಾಗ ಇಲ್ಲ, ಅವ್ರಿಗೆಲ್ಲರಿಗೂ ನಿವೇಶನವನ್ನು ಕೊಟ್ಟು ಮನೆ ಕಟ್ಟಿಕೊಡುವಂತ ಕೆಲಸ ಖಂಡಿತವಾಗಿ ನಾವು ಈ ಸಾರಿ ಮಾಡೇ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ಸರ್ಕಾರ ಪ್ರತಿ ವರ್ಷಕ್ಕೊಮ್ಮೆ ತಮಗೆ ವೇತನದ ಬಗ್ಗೆ ಇರ್ಬೋದು, ತಮಗೆ ಶಾಶ್ವತ ಒಂದು ನೆಲೆಯನ್ನು ಕೊಡೋದಕ್ಕೆ ನಿವೇಶನ ಇರ್ಬೋದು, ಮನೆಯನ್ನು ಕಟ್ಟಿಕೊಡುವಂತ ಕೆಲಸ ಖಂಡಿತವಾಗಿ ನಮ್ಮ ಸರ್ಕಾರ ಮಾಡುತ್ತೆ. ಇನ್ನೇನಾದರೂ ತಮ್ಮ ಬೇಡಿಕೆಗಳು ಬಿಟ್ಟು ಹೋಗಿದ್ರೆ ಖಂಡಿತವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ತಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವಂತ ಕಾರ್ಯ ನಮ್ಮ ಸರ್ಕಾರ ಮಾಡೇ ಮಾಡುತ್ತೆ ಒಂದು ಭರವಸೆಯನ್ನು ನಾನು ಈ